ಕಾರು ಏನ್ ಗಮನಿಸ್ತಾ ಇದ್ದೀರಲ್ಲ, ಈ ಕಾರು ಅತಿ ವೇಗದಿಂದ ಚಾಲನೆ ಮಾಡಿ ರಭಸವಾಗಿ ಬಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರಬಹುದಾ ಅನ್ನೋದು ಇನ್ನಷ್ಟು ಮಾಹಿತಿಯನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕ್ಯಾಂಟರ್ ಕಾರು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಟ್ಟು 7 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತ ಘಟನೆ ಬೆಳಿಗ್ಗೆ ಹೊಸಕೋಟೆ ಮತ್ತೆ ದಾಬಸ್ಪೇಟೆ ಹೆದ್ದಾರಿಯ ಮಧ್ಯದಲ್ಲಿ ಸಂಭವಿಸಿರುವಂತ ಘಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಪಘಾತ ಹೇಗಾಯಿತು? ಅಪಘಾತ ಎಲ್ಲಿ ಎಕ್ಸಾಕ್ಟ್ ಆಗಿ ಆಗಿರೋದು? ಎಲ್ಲಿ ಇದು? ಎಲ್ಲಿ ಅವರು ಇವ್ರ ಮಾಹಿತಿ ಏನಾದ್ರು ಅಥವಾ ಇವ್ರ ಗುರುತು ಪತ್ತೆ ಆಯ್ತಾ? ಹೇಗೆ ಮಂಜುನಾಥ್? ರಂಜಿತ್, ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿ 7 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹೊಸಕೋಟೆ ತಾಲೂಕಿನ ಎಂ ಸಚಿವಾರ ಗ್ರಾಮದ ಒಂದು ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಏನು ಬೆಳಗಿನ ಜಾವ XUV 700 ಕಾರು ಹೊಸಕೋಟೆಯಿಂದ ಒಂದು ಡಾಬಸ್ಪೇಟೆ ಅಂದ್ರೆ ದೇವನಹಳ್ಳಿ ಕಡೆಗೆ ಬರ್ತಾ ಇರುತ್ತೆ. ಈ ವೇಳೆ XUV ಕಾರು ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಬರ್ತಾ ಇದ್ದಂತಹ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥ ಪರಿಣಾಮ ಏನು XUV ಕಾರ್ನಲ್ಲಿ ಇದ್ದಂತಹ 6 ಜನ ಹಾಗೆ ಬೈಕ್ ಸವಾರ ಸೇರಿ 7 ಜನ ಇವಾಗ ದಾರುಣವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮೃತರೆಲ್ಲ ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಈಗ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಾಗೇನೆ ತೂಲ್ಬೆಲೆ ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿರುವಂತದ್ದು. ಜೊತೆಗೆ ಏನು ಮೃತದೇಹಗಳು ಕೂಡ ಏನು XUV ಕಾರ್ನಲ್ಲಿ ಸಾಕಷ್ಟು ದಾರುಣವಾಗಿ ಸಿಕ್ಕಾಕೊಂಡಿದ್ದಾವೆ. ಅವನ್ನೆಲ್ಲ ಕೂಡ ಈಗ ಬಾಡಿಗಳನ್ನ ಎತ್ತುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದೊಂದೇ ಬಾಡಿಗಳನ್ನ ಈಗ ಹೊಸಕೋಟೆ ಒಂದು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮೃತರರ ಗುರುತು ಇನ್ನೂ ಕೂಡ ಪತ್ತೆ ಆಗ್ಬೇಕಾಗಿದೆ. ಜೊತೆಗೆ ಮೃತರೆಲ್ಲ ಎಲ್ಲಿಗೆ ಹೋಗ್ತಾ ಇರುವಂತಕ್ಕಂಥ ಮಾಹಿತಿ ಕೂಡ ಇನ್ನ ನಮ್ಗೆ ಸಿಗ್ಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಕೊತ್ತನೂರು ಮೂಲದವರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ವಾಹನದ ವೀಲ್ ತುಂಡಾಗಿ ಅಪಘಾತದ ರಭಸಕ್ಕೆ ವೀಲ್ ಕಟ್ಟಾಗಿ ಹೊರಗಡೆ ಬಂದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಎಷ್ಟು ಭೀಕರವಾಗಿದೆ ಅಪಘಾತ ಅನ್ನೋದನ್ನ ತಾವು ಗಮನಿಸಿ. ಆ ಕಾರು ಏನ್ ಗಮನಿಸ್ತಾ ಇದ್ದೀರಲ್ಲ, ಈ ಕಾರು ಅತಿ ವೇಗದಿಂದ ಚಾಲನೆ ಮಾಡಿ ರಭಸವಾಗಿ ಬಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರಬಹುದಾ ಅನ್ನೋದು ಇನ್ನಷ್ಟು ಮಾಹಿತಿಯನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕ್ಯಾಂಟರ್ ಕಾರು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಟ್ಟು 7 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತ ಘಟನೆ ಬೆಳಿಗ್ಗೆ ಹೊಸಕೋಟೆ ಮತ್ತೆ ದಾಬಸ್ಪೇಟೆ ಹೆದ್ದಾರಿಯ ಮಧ್ಯದಲ್ಲಿ ಸಂಭವಿಸಿರುವಂತ ಘಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಪಘಾತ ಹೇಗಾಯಿತು? ಅಪಘಾತ ಎಲ್ಲಿ ಎಕ್ಸಾಕ್ಟ್ ಆಗಿ ಆಗಿರೋದು? ಎಲ್ಲಿ ಇದು? ಎಲ್ಲಿ ಅವರು ಇವ್ರ ಮಾಹಿತಿ ಏನಾದ್ರು ಅಥವಾ ಇವ್ರ ಗುರುತು ಪತ್ತೆ ಆಯ್ತಾ? ಹೇಗೆ ಮಂಜುನಾಥ್? ರಂಜಿತ್, ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿ 7 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹೊಸಕೋಟೆ ತಾಲೂಕಿನ ಎಂ ಸಚಿವಾರ ಗ್ರಾಮದ ಒಂದು ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಏನು ಬೆಳಗಿನ ಜಾವ XUV 700 ಕಾರು ಹೊಸಕೋಟೆಯಿಂದ ಒಂದು ಡಾಬಸ್ಪೇಟೆ ಅಂದ್ರೆ ದೇವನಹಳ್ಳಿ ಕಡೆಗೆ ಬರ್ತಾ ಇರುತ್ತೆ. ಈ ವೇಳೆ XUV ಕಾರು ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಬರ್ತಾ ಇದ್ದಂತಹ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥ ಪರಿಣಾಮ ಏನು XUV ಕಾರ್ನಲ್ಲಿ ಇದ್ದಂತಹ 6 ಜನ ಹಾಗೆ ಬೈಕ್ ಸವಾರ ಸೇರಿ 7 ಜನ ಇವಾಗ ದಾರುಣವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮೃತರೆಲ್ಲ ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಈಗ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಾಗೇನೆ ತೂಲ್ಬೆಲೆ ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿರುವಂತದ್ದು. ಜೊತೆಗೆ ಏನು ಮೃತದೇಹಗಳು ಕೂಡ ಏನು XUV ಕಾರ್ನಲ್ಲಿ ಸಾಕಷ್ಟು ದಾರುಣವಾಗಿ ಸಿಕ್ಕಾಕೊಂಡಿದ್ದಾವೆ. ಅವನ್ನೆಲ್ಲ ಕೂಡ ಈಗ ಬಾಡಿಗಳನ್ನ ಎತ್ತುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದೊಂದೇ ಬಾಡಿಗಳನ್ನ ಈಗ ಹೊಸಕೋಟೆ ಒಂದು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮೃತರರ ಗುರುತು ಇನ್ನೂ ಕೂಡ ಪತ್ತೆ ಆಗ್ಬೇಕಾಗಿದೆ. ಜೊತೆಗೆ ಮೃತರೆಲ್ಲ ಎಲ್ಲಿಗೆ ಹೋಗ್ತಾ ಇರುವಂತಕ್ಕಂಥ ಮಾಹಿತಿ ಕೂಡ ಇನ್ನ ನಮ್ಗೆ ಸಿಗ್ಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಕೊತ್ತನೂರು ಮೂಲದವರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ವಾಹನದ ವೀಲ್ ತುಂಡಾಗಿ ಅಪಘಾತದ ರಭಸಕ್ಕೆ ವೀಲ್ ಕಟ್ಟಾಗಿ ಹೊರಗಡೆ ಬಂದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಎಷ್ಟು ಭೀಕರವಾಗಿದೆ ಅಪಘಾತ ಅನ್ನೋದನ್ನ ತಾವು ಗಮನಿಸಿ. ಆ ಕಾರು ಏನ್ ಗಮನಿಸ್ತಾ ಇದ್ದೀರಲ್ಲ, ಈ ಕಾರು ಅತಿ ವೇಗದಿಂದ ಚಾಲನೆ ಮಾಡಿ ರಭಸವಾಗಿ ಬಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರಬಹುದಾ ಅನ್ನೋದು ಇನ್ನಷ್ಟು ಮಾಹಿತಿಯನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕ್ಯಾಂಟರ್ ಕಾರು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಟ್ಟು 7 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತ ಘಟನೆ ಬೆಳಿಗ್ಗೆ ಹೊಸಕೋಟೆ ಮತ್ತೆ ದಾಬಸ್ಪೇಟೆ ಹೆದ್ದಾರಿಯ
ಮಧ್ಯದಲ್ಲಿ ಸಂಭವಿಸಿರುವಂತಹ ಘಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಪಘಾತ ಹೇಗಾಯಿತು? ಅಪಘಾತ ಎಲ್ಲಿ ಎಕ್ಸಾಕ್ಟ್ ಆಗಿ ಆಗಿರೋದು? ಎಲ್ಲಿ ಇದು? ಎಲ್ಲಿ ಇವ್ರ ಮಾಹಿತಿ ಏನಾದ್ರು ಅಥವಾ ಇವ್ರ ಗುರುತು ಪತ್ತೆ ಆಯ್ತಾ? ಹೇಗೆ ಮಂಜುನಾಥ್? ರಂಜಿತ್, ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿ 7 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹೊಸಕೋಟೆ ತಾಲೂಕಿನ ಸತಿವಾರ ಗ್ರಾಮದ ಒಂದು ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಏನು ಬೆಳಗಿನ ಜಾವ XUV 700 ಕಾರು ಹೊಸಕೋಟೆಯಿಂದ ಒಂದು ಡಾಬಾಸ್ಪೇಟೆ ಅಂದ್ರೆ ದೇವನಹಳ್ಳಿ ಕಡೆಗೆ ಬರ್ತಾ ಇರುತ್ತೆ. ಈ ವೇಳೆ XUV ಕಾರು ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಬರ್ತಾ ಇದ್ದಂತಹ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥ ಪರಿಣಾಮ ಏನು XUV ಕಾರ್ನಲ್ಲಿ ಇದ್ದಂತಹ 6 ಜನ ಹಾಗೆ ಬೈಕ್ ಸವಾರ ಸೇರಿ 7 ಜನ ಇವಾಗ ದಾರುಣವಾಗಿ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮೃತರೆಲ್ಲ ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಈಗ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಾಗೇನೆ ತೂಲ್ಬೆಲೆ ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿರುವಂತದ್ದು. ಜೊತೆಗೆ ಏನು ಮೃತದೇಹಗಳು ಕೂಡ ಏನು XUV ಕಾರ್ನಲ್ಲಿ ಸಾಕಷ್ಟು ದಾರುಣವಾಗಿ ಸಿಕ್ಕಾಕೊಂಡಿದ್ದಾವೆ. ಅವನ್ನೆಲ್ಲ ಕೂಡ ಈಗ ಬಾಡಿಗಳನ್ನ ಎತ್ತುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದೊಂದೇ ಬಾಡಿಗಳನ್ನ ಈಗ ಹೊಸಕೋಟೆ ಒಂದು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮೃತರದ ಗುರುತು ಇನ್ನೂ ಕೂಡ ಪತ್ತೆ ಆಗ್ಬೇಕಾಗಿದೆ. ಜೊತೆಗೆ ಮೃತರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಇನ್ನ ನಮ್ಗೆ ಸಿಗ್ಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಕೊತ್ತನೂರು ಮೂಲದವರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ವಾಹನದ ವೀಲ್ ತುಂಡಾಗಿ ಅಪಘಾತದ ರಭಸಕ್ಕೆ ವೀಲ್ ಕಟ್ಟಾಗಿ ಹೊರಗಡೆ ಬಂದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಎಷ್ಟು ಭೀಕರವಾಗಿದೆ ಅಪಘಾತ ಅನ್ನೋದನ್ನ ತಾವು ಗಮನಿಸಿ. ಆ ಕಾರು ಏನ್ ಗಮನಿಸ್ತಾ ಇದ್ದೀರಲ್ಲ, ಈ ಕಾರು ಅತಿ ವೇಗದಿಂದ ಚಾಲನೆ ಮಾಡಿ ರಭಸವಾಗಿ ಬಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರಬಹುದಾ ಅನ್ನೋದು ಇನ್ನಷ್ಟು ಮಾಹಿತಿಯನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕ್ಯಾಂಟರ್ ಕಾರು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಟ್ಟು 7 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗ್ಗೆ ಹೊಸಕೋಟೆ ಮತ್ತೆ ದಾಬಾಸ್ಪೇಟೆ ಹೆದ್ದಾರಿಯ ಮಧ್ಯದಲ್ಲಿ ಸಂಭವಿಸಿರುವಂತಹ ಘಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಪಘಾತ ಹೇಗಾಯಿತು? ಅಪಘಾತ ಎಲ್ಲಿ ಎಕ್ಸಾಕ್ಟ್ ಆಗಿ ಆಗಿರೋದು? ಎಲ್ಲಿ ಇದು? ಎಲ್ಲಿ ಇವ್ರ ಮಾಹಿತಿ ಏನಾದ್ರು ಅಥವಾ ಇವ್ರ ಗುರುತು ಪತ್ತೆ ಆಯ್ತಾ? ಹೇಗೆ ಮಂಜುನಾಥ್? ರಂಜಿತ್, ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿ 7 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹೊಸಕೋಟೆ ತಾಲೂಕಿನ ಸತಿವಾರ ಗ್ರಾಮದ ಒಂದು ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಏನು ಬೆಳಗಿನ ಜಾವ XUV 700 ಕಾರು ಹೊಸಕೋಟೆಯಿಂದ ಒಂದು ಡಾಬಾಸ್ಪೇಟೆ ಅಂದ್ರೆ ದೇವನಹಳ್ಳಿ ಕಡೆಗೆ ಬರ್ತಾ ಇರುತ್ತೆ. ಈ ವೇಳೆ XUV ಕಾರು ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಬರ್ತಾ ಇದ್ದಂತಹ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥ ಪರಿಣಾಮ ಏನು XUV ಕಾರ್ನಲ್ಲಿ ಇದ್ದಂತಹ 6 ಜನ ಹಾಗೆ ಬೈಕ್ ಸವಾರ ಸೇರಿ 7 ಜನ ಇವಾಗ ದಾರುಣವಾಗಿ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮೃತರೆಲ್ಲ ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಈಗ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಹಾಗೇನೆ ತೂಲ್ಬೆಲೆ ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿರುವಂತದ್ದು. ಜೊತೆಗೆ ಏನು ಮೃತದೇಹಗಳು ಕೂಡ ಏನು XUV ಕಾರ್ನಲ್ಲಿ ಸಾಕಷ್ಟು ದಾರುಣವಾಗಿ ಸಿಕ್ಕಾಕೊಂಡಿದ್ದಾವೆ. ಅವನ್ನೆಲ್ಲ ಕೂಡ ಈಗ ಬಾಡಿಗಳನ್ನ ಎತ್ತುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದೊಂದೇ ಬಾಡಿಗಳನ್ನ ಈಗ ಹೊಸಕೋಟೆ ಒಂದು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮೃತರದ ಗುರುತು ಇನ್ನೂ ಕೂಡ ಪತ್ತೆ ಆಗ್ಬೇಕಾಗಿದೆ. ಜೊತೆಗೆ ಮೃತರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಇನ್ನ ನಮ್ಗೆ ಸಿಗ್ಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಕೊತ್ತನೂರು ಮೂಲದವರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ವಾಹನದ ವೀಲ್ ತುಂಡಾಗಿ ಅಪಘಾತದ ರಭಸಕ್ಕೆ ವೀಲ್ ಕಟ್ಟಾಗಿ ಹೊರಗಡೆ ಬಂದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಎಷ್ಟು ಭೀಕರವಾಗಿದೆ ಅಪಘಾತ ಅನ್ನೋದನ್ನ ತಾವು ಗಮನಿಸಿ.